ಆರೋಪ ಮಾಡ್ತಾ ಇರೋದು ಯಾರು ನೋಡ್ರಿ, ಆಡಿಯೋದಲ್ಲಿ ಇವನು ದೇವರಾಜೇಗೌಡ ಎರಡು ಕಡೆಗೂ ಮಾತಾಡೇನೆ. ಈ ಕಡೆ ಅಮಿತ್ ಶಾ ಹತ್ರಲ್ಲೂ ಮಾತಾಡಿದೀನಿ ಅಂತ ಒಂದು ಬತ್ತು ಸಂದರ್ಶನ ಬತ್ತು. ಸಂದರ್ಶನದಲ್ಲಿ ನನಗೆ ಡೆಲ್ಲಿಯಿಂದ ಬತ್ತು, ನಾನು ಡೆಲ್ಲಿಯಿಂದ ಬಂದದ್ದನ್ನು ನಾನು ಬಿತ್ತರಿಸಿದೆ. ನಾನು ಎಲ್ಲ ಡೆಲ್ಲಿಯಿಂದ ಬಂತು, ಅದರಿಂದ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿಸಿದೆ. ನಾನು ಡೆಲ್ಲಿಯ ಅಣತಿಯಂತೆ ನಡೀತಾ ಇದ್ದೀನಿ. ನನಗೆ ಅಮಿತ್ ಶಾ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಅಂತ ಅವತ್ತೇನೇನು ಹೇಳಿದ. ಅವನು ಆ ಮನುಷ್ಯ ದೇವರಾಜೇಗೌಡ ಅಂದನು ಈ ಪ್ರಜ್ವಲನ ಮೆಂಬರ್ಶಿಪ್, ಪಾರ್ಲಿಮೆಂಟ್ ಮೆಂಬರ್ಶಿಪ್ ಹೋಗೋವರೆಗೂ ಹೋರಾಟ ಮಾಡಿದ ಮನುಷ್ಯ ಇವನು. ಇವನು ಯಾವಾಗ ಪ್ರಜ್ವಲ್ ಮತ್ ಪಾರತಲೆ ಅಂತ ನಮಗೆ ಗೊತ್ತಿಲ್ಲ. ಈಗ ಅವ್ನು ಪ್ರಜ್ವಲನ್ ಮೆಂಬರ್ಶಿಪ್ ತೆಗ್ದಾನೆ, ಅವನೇ ಹೋಗಿ ಸುಪ್ರೀಂ ಕೋರ್ಟ್ಗೆಲ್ಲ ಹಾಕಿ ಅವ್ನು ಪ್ರಜ್ವಲ್ ಮೆಂಬರ್ಶಿಪ್ ತೆಗ್ದನು ದೇವರಾಜೇಗೌಡನೇ ತೆಗೆದು ಈ ದೇವರಾಜೇಗೌಡ ಇವನಿಗೂ ಅವ್ರ ಫ್ಯಾಮಿಲಿಗೂ ಆಗ್ತಿರ್ಲಿಲ್ಲ. ಸುದರ್ಶನ್ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ನಿಂದ ವರ್ಷಕ್ಕೆ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಈಗ ದೇವರಾಜೇಗೌಡ ಈ ರೀತಿ ತಿರುಕೊಂಡನೆ ಅಂತ ನಮಗೆ ಗೊತ್ತಿಲ್ಲ. ಎಲ್ಲ ಸೇರಿ ಈಗ DCM ಕಡೆ ತಿರುಗಿಸ್ತಾ ಇದ್ದಾರೆ. DCM ಕಡೆ ಯಾಕೆ ತಿರುಗಿಸ್ತಾರೆ? DCM ಗಳು ಯಾರು ಬಂದ್ರು ಮಾತಾಡ್ತಾರೆ, ಜನರಲ್ ಆಗಿ ಮಾತಾಡ್ತಾರೆ. ಈಗ ಬಂದಿದ್ದಾರೆ, ದೇವರಾಜೇಗೌಡ ಬಂದಿದ್ದಾನೆ. ದೇವರಾಜೇಗೌಡ ಈ ಒಂದು ನ್ಯಾಯದ ಪರವಾಗಿ ಮಾತಾಡ್ತಾನೆ, ನ್ಯಾಯದ ಅನ್ಯಾಯದ ವಿರುದ್ಧವಾಗಿ ಬಂದಿದ್ದಾನೆ ಅಂತಂದಾಗ ಇವರು ಫೋನ್ ಕೊಟ್ಟಿದ್ದಾರೆ, ಮಾತಾಡಿದ್ರು. ಏನು ಮಾತಾಡಿದಾರೆ ಫೋನಲ್ಲಿ? ಆಯ್ತಪ್ಪ, ಏನಪ್ಪ, ಆಯ್ತಪ್ಪ, ಆಯ್ತು, SIT ನೋಡ್ತೀನಿ. ಇನ್ನೊಂದು ಪ್ರಮುಖವಾಗಿದೆ, ನಾವೆಲ್ಲರೂ ಸಂತ್ರಸ್ತರು ಏನಿದ್ರೆ ಅವ್ರ ಕಡೆಯಿಂದ ಕಂಪ್ಲೇಂಟ್ ಕೊಡಿಸ್ತಾ ಇದ್ದೇವೆ. ಅಲ್ಲ, ಕಂಪ್ಲೇಂಟ್ ಕೊಡ್ಸಿದೀವಿ ಅಂತಲ್ಲ, ಕಂಪ್ಲೇಂಟ್ ಕೊಡ್ತಾವ್ರೆ, ಅಷ್ಟಾಗಿದೆ ಈಗ ಅಂತ. ಈಗ ಮುಂದೆ ಬರ್ತಾ ಇಲ್ಲ. ಆದ್ರೂ ಇವತ್ತಿನ ಪರಿಸ್ಥಿತಿನಲ್ಲಿ ಅಷ್ಟೊಂದು ಜನ ಮುಂದೆ ಬರ್ತಾ ಇದ್ದಾರೆ ಅಂತ ಹೇಳಿರ್ತಕ್ಕಂಥದ್ದು. ಅಷ್ಟು ಜನ ಬಂದಿದಾರಪ್ಪ ಅಂತ ಹೇಳಿರೋದು ಏನ್ ತಪ್ಪಿದೆ ಅದರಲ್ಲಿ? ಅದಕ್ಕೀಗ ಆರೋಪ ಬರ್ತಾ ಇರುವಂತದ್ದು ದೇವೇಗೌಡರ ಕುಟುಂಬ ಮುಗಿಸಕ್ ಹೊರಟಿದ್ದಾರೆ. ದೇವೇಗೌಡರ ಕುಟುಂಬ ಹೆಂಗ್ ಮುಗಿಸಕ್ಕಾಗುತ್ತೆ? ಮುಗಿಸೋ ಪ್ರಜ್ವಲು ಅವನು ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿಯಾಗಿ ಪಾಪ ನಮಗೆ ಬಹಳ ಗೌರವ ಇದೆ. ಅಂತ ಒಬ್ಬ ಪ್ರಧಾನಮಂತ್ರಿ ಗಿರಿಯನ್ನು ಪಾಡ್ದಂತ ಅಂಥವ್ರಿಗೆ ಇಂಥ ಒಂದು ಇದರಲ್ಲಿ ಸಂಕಷ್ಟದಲ್ಲಿ ಇವತ್ತು ಅವರಿಗೆ ಸಂಕಷ್ಟ ತಂದು ಇಟ್ಕೊಟ್ರು ಯಾರೂ ಅಲ್ಲ, ಈ ದೇಶದ ಜನ ಯಾರೂ ಅಲ್ಲ. ಈ ದೇಶದ ಜನ ಎಲ್ಲ ಗೌರವವನ್ನು ಅವ್ರಿಗೆ ಕೊಟ್ಟಿದ್ದಾರೆ. ಅವ್ರ ಮೊಮ್ಮಗನೇ ಅವ್ರಿಗೆ ಸಂಕಷ್ಟ ತಂದು ಕೊಟ್ಟೋಗಿರೋದು. ಅವ್ರ ಮೊಮ್ಮಗನೇ ದೇವೇಗೌಡರ ಕುಟುಂಬನ ಇವತ್ತೇನಾದರೂ ಸ್ವಲ್ಪ ದೇವೇಗೌಡರ ಕುಟುಂಬದ ಬಗ್ಗೆ ಅದು ಇದು ಅಂತ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟರೇ ಪ್ರಜ್ವಲ್. ಅವ್ರ ಕುಟುಂಬದ ಒಬ್ಬ ಕುಡಿ ಅವನು ಇವತ್ತು ಮಾಡಿಕೊಟ್ಟಿರೋನು. ಅದನ್ನು ಬಿಟ್ಬಿಟ್ಟು ಯಾರ್ಯಾರೋ ಏನೇನೋ ಇದು ಎಂಥದ್ದು ಡ್ರೈವಿಂಗು, ಪಿನ್ ಡ್ರೈವು, ಅದು ಎಲ್ಲ ಬತ್ತಿದೆ. ಪಿನ್ ಡ್ರೈವು ಬರ್ತವೆ, ಯಾವ್ದು ಮಾಡಿದೇನೆ ಎಲ್ಲರೂ ಆ ಕಡೆಯಿಂದ ಬರ್ತಾರೆ. ಯಾವ್ಯಾವ ತಗೊಂಡೆ ಹಂಚೇನ, ಅದು ಒಂದು ಅಪರಾಧನೇ. ಪಿನ್ ಡ್ರೈವ್ ಯಾವನ ಹಂಚಿದ, ಅದು ಹಂಚಂಗಿಲ್ಲ. ಅದು ಹಂಚಿದಾನೆ ಯಾವನಿದಾನೆ ಅವ್ನು ಎಳ್ಕ ಬರ್ತಾರೆ, ಎಳೆ ಮಟ್ಟಿ ಕಟ್ಟಿ ಬಿಡ್ತಾರೆ. ಆದ ನಂತರದಲ್ಲಿ ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡ್ತಾರೆ ಸರ್, ಒಂದು ಟ್ವೀಟ್ ಮಾಡಿ ಇಡೀ ಪೆನ್ ಡ್ರೈವ್ ಪ್ರಕರಣದ ರೂವಾರಿ DK ಶಿವಕುಮಾರ್ ಅವರು ಹೆಂಗೆ ತಡ್ರಿ. ಕುಮಾರಸ್ವಾಮಿ ಅವರು ಹಿಟ್ ಅಂಡ್ ರನ್ ಕೇಸ್ ಹೊಡಿತಲೇ ಇರ್ತಾರೆ. ಅವ್ರ ಮಾಮೂಲಿ ಅದು ಹಿಟ್ ಅಂಡ್ ರನ್ ವಾಡ್ದು ಇಡ್ತಾರೆ. ನಾವೇನು ಇವತ್ತು ನೋಡ್ತಾ ಇದೀವ? ನಾವು ಅವ್ರ ಜೊತೆ ಇದ್ದಾರೆ ಅಲ್ವಾ, ಈಗ ಮಾಡ್ತಿರ್ತಾರೆ. ಅದು ಪ್ರಶ್ನೆ ಬೇಡ. ಈಗ ಈ ಕುಮಾರಸ್ವಾಮಿ ಅವ್ರು ಏನು ಹೇಳಿದ್ರು ಅನ್ನೋ ಪ್ರಶ್ನೆ ಬೇಡ.